ಕುಸ್ತಿಯ ರಿಸಲ್ಟ್ ಬರ್ತಾ ಇದೆ, ಟ್ರೆಂಡ್ ಸಿಗ್ತಾ ಇದೆ, ಕ್ಲಿಯರ್ ಕಟ್ ಆಗಿ ಬರ್ತಾ ಇದೆ. ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ನಗರಸಭೆ ಪುರಸಭೆ ಪಾಲಿಕೆ ಏನಾಗಿದೆ ಅನ್ನೋದು ನೋಡ್ಕೊಂಬರೋಣ. ಸೊ ಸದ್ಯದ ರಿಸಲ್ಟ್ ಟ್ರೆಂಡ್ ಹೀಗಿದೆ. ಯಾರಿಗೇನು ಸಂದೇಶ ಹೋಯಿತು, ಯಾರಿಗೇನು ಲಾಭ ಆಯಿತು, ಯಾರಿಗೇನು ನಷ್ಟ ಆಯಿತು, ಅದಕ್ಕಿಂತ ಹೆಚ್ಚಾಗಿ ಏನು ಸಂದೇಶ. ಲೋಕಲ್ ಫೈಟ್ನಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಿದೆ, ಕಿಲಕಿಲ ಅಂತ ನಗ್ತಾ ಇದೆ. ಲೋಕಸಭಾ ಸಿದ್ಧತೆಗೆ ಕಾಂಗ್ರೆಸ್ಗೆ ಈಗ ವೇಗ ಸಿಗ್ತಾ ಇದೆ. ಸೊ ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಟಾನಿಕ್ ಸಿಕ್ಕಿದೆ. ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಂಥ ಬಿಜೆಪಿಗೆ ಬ್ರೇಕ್ ಬಿದ್ದಿದೆ. ಇವರ ಮೈತ್ರಿಯಿಂದ ನಮಗೆ ಲಾಭ ಆಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಿತ್ತು ಬಿಜೆಪಿ. ಚುನಾವಣೆ ನಡೆಯುತ್ತಿರೋ ಭಾಗದಲ್ಲಿದ್ದಾರೆ ಬಿಜೆಪಿ 69 ಶಾಸಕರು. ಸೊ ಇಲ್ಲಿ ಹೆಚ್ಚು ಕಮ್ಮಿ ಹಿನ್ನಡೆ ಆಗಿದೆ. ಸದ್ಯದ ರಿಸಲ್ಟ್ ಟ್ರೆಂಡ್ ಅನ್ನು ನೋಡ್ಕೊಂಡು ಬರೋದಾದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಟಾನಿಕ್ ಸಿಕ್ಕಿದೆ, ಪಾಸಿಟಿವ್ ಸಿಗ್ನಲ್ ಸಿಕ್ಕಿದೆ. ಅತಿ ಹೆಚ್ಚು ಶಾಸಕರಿದ್ದರೂ ಕೂಡ ವಾರ್ಡ್ನಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ. ಬಿಜೆಪಿಗೆ ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವದ ಮೇಲೆ ಒತ್ತಡ ಇದೆ, ನಾಯಕತ್ವಕ್ಕೆ ಕೂಡ ಪೆಟ್ಟು ಬಿದ್ದಿದೆ. ಇದು ಬಿಜೆಪಿಗೆ ಎಚ್ಚರಿಕೆ ಗಂಟೆ. ಲೋಕಸಭೆಗೆ ನಿಗಾ ವಹಿಸಬೇಕಿದೆ ಬಿಜೆಪಿ ಅದೇ ಲೆಕ್ಕ ಇಟ್ಕೊಂಡು ಇವತ್ತು ಚುನಾವಣೆಯನ್ನು ಎದುರಿಸಿತ್ತು. ಇತ್ತ ಭದ್ರಕೋಟೆ ಬಿಟ್ಟು ಹೊರಗೆ ಬರಲೇ ಇಲ್ಲ JDS. ಅದು ಹಳೆ ಮೈಸೂರು ಕರ್ನಾಟಕದ ಪಾರ್ಟಿ ಅಂತೇಳಿ ಮತ್ತೊಮ್ಮೆ ಈ ಒಂದು ಫಲಿತಾಂಶದಲ್ಲಿ ಸಾಬೀತಾಗಿ ಸಮಾಧಾನಕರ ಫಲಿತಾಂಶಕ್ಕೆ ಮಾತ್ರ ತೆನೆ ಹೊತ್ತ ಮೇಲೆ ತೃಪ್ತಿ ಪಡ್ಕೊಂಡಿದ್ದಾಳೆ. JDS ಎಲ್ಲಿ ಗೆಲ್ಲಬೇಕು ಅಲ್ಲೇ ಗೆದ್ದಿದೆ ಹೊರತಾಗಿ ಬೇರೆ ಕಡೆ ಎಲ್ಲೂ ಕೂಡ ತನ್ನ ಖಾತೆಯನ್ನು ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಅತಿ ಹೆಚ್ಚು ಶಾಸಕರಿದ್ದರೂ ಕೂಡ ಬಿಜೆಪಿಗೆ ಸೋತಿದ್ಯಾಕೆ ಅನ್ನುವಂಥ ಚರ್ಚೆ ಈಗ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಲೋಕಸಭೆಗೆ ಟಾರ್ಗೆಟ್ ಮಾಡಿದಂಥ ಬಿಜೆಪಿಗೆ ಈ ಒಂದು ಸ್ಥಳೀಯ ಸಂಸ್ಥೆ ಫಲಿತಾಂಶ ಒಂದು ಮೆಸೇಜ್ ಕೊಟ್ಟಿದೆ. ಆದರೆ ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಅಂತ ಹೇಳಕ್ಕೆ ಆಗದಿದ್ದರೂ ಕೂಡ ಒಂದು ಸಣ್ಣ ಒಂದು ಪೋಲರೈಸ್ ಮಾಡಲಿಕ್ಕೆ ಅವಕಾಶ ಅಂತೂ ಇದ್ದೇ ಇದೆ. ಆದರೆ JDS ಅದು ತನ್ನ ಹಳೆ ಮೈಸೂರು ಭಾಗದಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಅದು ಎಲ್ಲಿ ಗೆದ್ದಿದೆಯೋ ಅಲ್ಲೇ ಉಡ್ಕೊಂಡು ಅಲ್ಲೇ ಗೆಲ್ಲುವಂಥ ಒಂದು ಪ್ರಯತ್ನಕ್ಕೆ ಅದು ಸೀಮಿತ ಆಯಿತು ಅನ್ನೋಂಥದ್ದು ಇದರಿಂದ ಗೊತ್ತಾಗ್ತದೆ. ಕಾಂಗ್ರೆಸ್ಗೆ ಲಾಭ ಆಗಿದೆ, ಆದರೆ ಎಷ್ಟು ಲಾಭ ಆಗಿದೆ ಅನ್ನೋಂಥದ್ದು ಇನ್ನೂ ಒಂದು ಗಂಟೆ ಆದಮೇಲೆ ಗೊತ್ತಾಗುತ್ತೆ. ಸದ್ಯದ ಟ್ರೆಂಡನ್ನು ನೋಡ್ತಾ ಇದ್ರೆ ಈ ಒಂದು ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಒಂದು ಲಾಭ ಸಿಗ್ತಾ ಇದೆ. ಶಿವಮೂರ್ತಿ ನಾಯಕರೇ, ಈಗ ಈ ಒಂದು ಈಗಿನ ಟ್ರೆಂಡ್ ತೊಗೊಂಡ್ರೆ ಹೆಚ್ಚು ಕಮ್ಮಿ ನಮಗೆ 11:40 ಟ್ರೆಂಡಲ್ಲಿ ನೋಡಿದ್ರೆ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆ. ಸೊ JDSನ ಜೊತೆಗೆ ಹೋಗಿದ್ದರಿಂದ ನಿಮಗೆ ಲಾಭ ನಷ್ಟ ಅನ್ನುವಂಥದ್ದು ಇನ್ನೂ ಫೈನಲ್ ಆದಮೇಲೆ ಗೊತ್ತಾಗುತ್ತೆ. ಆದರೆ ಎಲ್ಲೆಲ್ಲಿ ನಿರೀಕ್ಷೆ ಇದೆಯೋ ಅಲ್ಲೆಲ್ಲಿ JDSಗಿಂತಲೂ ಕಾಂಗ್ರೆಸ್ ಲಾಭ ಆಗಿದೆ. ಬಿಜೆಪಿ ಜಾಸ್ತಿ ಶಾಸಕರು ಗೆದ್ದಾಗಲೂ ಕೂಡ ಅವರಿಗೆ ನಿರೀಕ್ಷೆ ಪಟ್ಟದ್ದು ಸ್ಥಾನಗಳು ಸಿಕ್ಕಿಲ್ಲ, ಪುರಸಭೆ ನಗರಸಭೆಗಳು ಸಿಕ್ಕಿಲ್ಲ. ಆದರೆ JDS ಕೂಡ ತನ್ನ ಭದ್ರಕೋಟೆಯಿಂದ ಹೊರಗಡೆ ಬರೋಕ್ಕಾಗಿಲ್ಲ. ಸೊ ಹಾಗಾದರೆ ಲೋಕಲ್ ವಾರ್ನಲ್ಲಿ ಕಾಂಗ್ರೆಸ್ ಅಪ್ಪರ್ ಹ್ಯಾಂಡ್ ಅಂತ ತಾವು ಇದು ಮಾಡ್ತೀರಾ? ಖಂಡಿತವಾಗಿ ನಮಗೆ ದಿಕ್ಸೂಚಿ. ಸಮ್ಮಿಶ್ರ ಸರ್ಕಾರದಲ್ಲಿ ನಾವೇನು ಇಬ್ಬರು ಒಟ್ಟಿಗಿದ್ದೀವೋ ಎಲ್ಲ ಒಟ್ಟು ರಿಸಲ್ಟ್ ಬಂದ ಮೇಲೆ ನಾವೇ ರಚನೆ ಮಾಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುನ್ಸಿಪಾಲಿಟಿಗಳು ಮಹಾನಗರ ಪಾಲಿಕೆಯಲ್ಲಿ ನಾವೇ ಕಾಂಗ್ರೆಸ್ಸು ಮತ್ತು JDS ಸೇರಿ ರಚನೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಭರವಸೆ ನಂಬಿಕೆ ಇದೆ. ಆಮೇಲೆ ಇದರಲ್ಲಿ ನಮ್ಮ ದಿನೇಶ್ ಗುಂಡೂರಾಯರು ಯುವಕರಾಗ್ಬಿಟ್ಟು ಬಹಳಷ್ಟು ಟೂರ್ ಮಾಡಿದ್ದಾರೆ, ಬಹಳ ಟೂರ್ ಮಾಡಿದ್ದಾರೆ. ಆಮೇಲೆ ಬಹಳಷ್ಟು ಯುವಕರು ಅವರಿಂದ ಆಕರ್ಷಿತರಾಗಿದ್ದಾರೆ. ಆಮೇಲೆ ನಮ್ಮ JDS ಸ್ನೇಹಿತರು ಸಹ ನಿಮ್ಮ ಸ್ಥಳೀಯ ಬೆಂಬಲವಂತೆ ಸಹಕಾರ ಮಾಡಿ ಹೌದು ಎಲ್ಲ ಕೆಲವು ಕಡೆ ಫ್ರೆಂಡ್ಲಿ ಫೈಟ್ ಇದೆ. ಹಾಗಾಗಿ ನಾವು ಸೆಕ್ಯುಲರ್ ಆಧಾರದ ಮೇಲೆ ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯ ದೃಷ್ಟಿಯಿಂದ ಇಬ್ರು ಒಟ್ಟಿಗೆ ಈಗಲೂ ಇದ್ದೇವೆ, ಮುಂದೆನೂ ಆಗ್ಲಿವೆ. ಅದು ಅನಿವಾರ್ಯ ಅಂತ ಹೇಳ್ತಕ್ಕಂಥ ಮಾತು. ಅಂದ್ರೆ ವಿಧಾನಸೌಧದ ಸ್ಥಳೀಯ ಮಟ್ಟದಲ್ಲೂ ಕೂಡ ಹೌದು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತೀವಿ. ಅಧ್ಯಕ್ಷ ಉಪಾಧ್ಯಕ್ಷ ಮೇಯರ್ ಈ ಟಾನಿಕ್ ಮುಂದೆ ಲೋಕಸಭಾ ಚುನಾವಣೆಗೂ ನಮಗೆ ಉಪಯೋಗ ಆಗುತ್ತೆ. ಆರಂಭದಲ್ಲಿ ಟಾನಿಕ್ ಅದ್ರ ಬಗ್ಗೆ ಮಾತಾಡಿಲ್ಲ. ಟಾನಿಕ್ ಅಂದ್ರೆ ಪವರ್ಫುಲ್ ಟಾನಿಕ್ ಅಲ್ವಾ ತಾವು ಹೇಳ್ತಾರೆ. ಕೊನೆಯದಾಗಿ ಈ ಮುನ್ಸಿಪಾಲಿಟಿ ಇದರಲ್ಲಿ ಕಟ್ಟ ಕಡೆಯ ಊರುಗಳಿದಾವೆ, ಸೇರದೇ ಇರ್ತಕ್ಕಂಥವು ಕಾಲೋನಿಗಳು. ಹೆಗಡೆ ರಾಮಕೃಷ್ಣ ಹೆಗಡೆ ಕಾಲೋನಿ, ದೇವರಾಜಸ್ ಕಾಲೋನಿ, ಇಂದಿರಾ ಕಾಲೋನಿ, ಬಂಗಾರಪ್ಪ ಕಾಲೋನಿ, ಅಂಬೇಡ್ಕರ್ ಕಾಲೋನಿ, ಜಗಜೀವನ ಕಾಲೋನಿ, ಮಹಾತ್ಮ ಗಾಂಧಿ ಕಾಲೋನಿ. ಈ ಕಾಲೋನಿಗಳು ಅಂತ ಹೇಳ್ತಕ್ಕಂಥ ಪದ ನಾನು ತಮ್ಮ ಹತ್ರ ಯಾಕೆ ಹೇಳ್ತೀನಿ ಅಂದ್ರೆ ಸಂದರ್ಭ ಅಂತ ಹೇಳ್ತೀನಿ. ಕ್ಯಾಂಪು ಮತ್ತೆ ಕಾಲೋನಿಗಳು ಹಾಗೆ ಏನು ದಾಖಲೆ ಇವು ಇತ್ಲಾಗೂ ಇಲ್ಲ ಅತ್ಲಾಗೂ ಇಲ್ಲ ಅಂತ ಅತಂತ್ರರಾಗಿದ್ದಾವೆ. ಇವಕ್ಕೆ ಒಂದ್ ಕಡೆ ನಲ್ಲಿ ಬಂದ್ರೆ ಎಲ್ಲರೂ ಮುಗಿ ಬೀಳ್ತಾರೆ ನೀರು ತಗೊಳ್ಳಿಕ್ಕೆ. ಆಮೇಲೆ ಒಂದೇ ಕಕ್ಕಸಕ್ಕೆ ಅವರೆಲ್ಲರೂ ಸೌಕರ್ಯಗಳು ಅಲ್ಲಿ ಸ್ನಾನಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಹೆಣ್ಣು ಮಕ್ಕಳು ಕಷ್ಟ ಹೇಳ್ತಿರೋದು. ಅಲ್ಲಿ ಶಾಲೆನೇ ಇಲ್ಲ, ಅಲ್ಲಿ ಉನ್ನತೀಕರಣ ಶಾಲೆ ಇಲ್ಲ. ವಾಸನೆ ಎಲ್ಲಿರ್ತಕ್ಕಂಥವ್ರು ಮುಸ್ಲಿಮರು, ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ದಯವಿಟ್ಟು ಇಂಥದ್ರ ಬಗ್ಗೆ ಯಾರು ದಾಖಲೆಯಿಂದ ಊರಿಂದ ಇದನ್ನ ಸೇರದೇ ಇರ್ತಕ್ಕಂಥ ಊರುಗಳು ಕೇರಿಗಳು ಇದಾವೋ ಇಂಥ ಎಲ್ಲಾ ಮುನ್ಸಿಪಾಲಿಟಿ ಎಂಥ ಊರಿನಲ್ಲಿದ್ದಾವೆ. ನಾನು 62,000 ಇದಾವೆ ದಾಖಲೆ ಇಲ್ದ. ಅದರ ಬಗ್ಗೆ ದಯವಿಟ್ಟು ಹೊಸ ಕಾನೂನನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಹೌದು. ಈಗ ಗುಡ್ಡಗಾಡು ವಾಸಿ ಇದ್ದಾರೆ, ಅರಣ್ಯ ವಾಸಿಗಳಿದ್ದಾರೆ, ದೂರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ಏನು ಪಡಿತರ ವ್ಯವಸ್ಥೆಗಾದ್ರೆ ಊರಿಗೆ ಹೋಗ್ಬೇಕಾಗ್ತದೆ, ನೀರು ತಗೋಬೇಕಾದ್ರೆ ಸ್ವಾಮಿ ದಣಿ ನೀರು ಕೊಡಿ ಅಂತ ಹೇಳ್ತಕ್ಕಂಥದ್ದು. ಯಾಕೆ ಈ ರೀತಿ ತಾರತಮ್ಯ? ಸಂವಿಧಾನದಲ್ಲಿ ತಾರತಮ್ಯ ಹೇಳಿಲ್ಲ. ಅವರು ಓಟ್ದಾರರೇ, ಅವರು ಓಟ್ ಮಾತ್ರ ಬಳಸ್ಕೊಳ್ತಾರೆ, ಸೌಲಭ್ಯ ಮಾತ್ರ ಸಿಗ್ತಾ ಇಲ್ಲ.
ದಯವಿಟ್ಟು ಇದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡೋದು ಲೋಕಸಭೆಯಲ್ಲಿ ಆಕ್ಟ್ ಮಾಡಕ್ಕೆ ಅವಕಾಶ ಇದೆಯಲ್ಲ. ಅಲ್ಲ, ಇದು 19 ಲಕ್ಷ ಇದೆ ಅಂತ ಅವರೇ ಒಪ್ಕೊಳ್ತಾರೆ. ಲೋಕಸಭೆಯಲ್ಲಿ ಟ್ರೈಬಲ್ ಮಿನಿಸ್ಟರ್ ಒಪ್ಕೊಳ್ತಾರೆ. ಆದ್ರೆ ಕಾನೂನು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ದೇ ಆರ್ ಆಲ್ ಪ್ರೊಟೆಕ್ಟಿವ್ ಫಾರೆಸ್ಟ್ ನಲ್ಲಿ ಅಂತ ಹೇಳ್ತಾರೆ. C&D ಗ್ರೇಡ್ ನಲ್ಲಿ ನಮ್ ಜಾಗನ ಸಿರ್ಸಿ ಸಿದ್ದಾಪುರ ಕಡೆ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಆ ಊರಿಗೆ ಈಗಲೂ ಹಕ್ಕದಾರಿಕೆ ಕೊಡ್ತಾ ಇಲ್ಲ. ಹೌದಲ್ಲ ಹೆಗಡೆ ಸರ್? ಕೊಡ್ಬೇಕು ಬೇಡ ಹಕ್ಕದಾರಿಕೆ? ಅವ್ರಿಗೆ ಸೈಟ್ ಕೊಡಬೇಕು, ಮನೆ ಕೊಡಬೇಕು, ನೀರು ಚರ್ಚೆ ಮಾಡೋದು. ಉನ್ನತೀಕರಣ ಶಿಕ್ಷಣ ಇಲ್ಲ, ಮಕ್ಕಳು ಡ್ರಾಪ್ ಔಟ್. ನನಗೆ ನಿಮ್ಗೆ ನಾನು ಬೀಳ್ಕೊಡಕ್ಕೆ ಮೊದಲು ಒಂದು ಕಮೆಂಟ್ ತೊಳ್ತೇನೆ. ಈ ಫಲಿತಾಂಶ ಇನ್ನೊಂದು ಗಂಟೆ ನನಗೆ ಏನಂದ್ರೆ ಇದು 100ಕ್ಕೆ 100 ಬಂದಿಲ್ಲ, ಇನ್ನು 1 ಅವರ್ ಆದ್ಮೇಲೆ ಇದೇ ರಿಸಲ್ಟ್ ಇದ್ರೆ ಕಾಂಗ್ರೆಸ್ ಅಂಡ್ JDS ದಿ ಅಪ್ಪರ್ ಹ್ಯಾಂಡು, ಬಿಜೆಪಿ ಕೂಡ ಬೇರೆ ಬೇರೆ ಕಡೆ ಗೆತ್ತದೆ, ಅವರು ಒಂದಷ್ಟು ಕಡೆ ಕಳ್ಕೊಂಡಿದ್ದಾರೆ. ಇದು ಅಪ್ಪರ್ ಹ್ಯಾಂಡ್ ಅನ್ನುವಂಥದ್ದು ಗಟ್ಟಿ ಆದ್ರೆ ಲೋಕಸಭೆ ಮೈತ್ರಿ ಕೂಡ ಅಷ್ಟೇ ಗಟ್ಟಿ ಆಗುತ್ತಾ ಸೀಟು ಹೊಂದಾಣಿಕೆ? ಖಂಡಿತವಾಗ್ಲೂ ಸೆಕ್ಯುಲರ್ ಅಂತ ಆಧಾರದ ಮೇಲೆ, ಅಭಿವೃದ್ಧಿ ಮತ್ತೆ ಆಧಾರದ ಮೇಲೆ ಈ ದೇಶ ಈ ಸಮಾಜ ಹೊಂದಿರಬೇಕು ಅಂತ ಹೇಳಿದ್ರೆ ನಾವು ಇಬ್ರು JDSನ ಕುಮಾರಸ್ವಾಮಿ ಅವರು, ದೇವೇಗೌಡರು, ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧೀಜಿಯವರು ಎಲ್ಲರೂ ಸೇರ್ಕೊಂಡು ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಸೇರ್ಕೊಂಡು ಇದನ್ನು ಗಟ್ಟಿ ಮಾಡ್ತೀವಿ. ಫಲಿತಾಂಶ ಖಂಡಿತವಾಗಿ ನಮ್ಮ ಪರವಾಗಿರ್ತದೆ. ಎಸ್, ನಾನು JDS ನಿರ್ಣಾಯಕರು ಶಾಸಕರಂತ TS ಶರವಣ ವೆಲ್ಕಮ್ ಮಾಡ್ತಾ ಒಂದು ಸಣ್ಣ ರಿಯಾಕ್ಷನ್ ತೊಳ್ತೀನಿ. ಶರವಣ ಅವರೇ, ಇದು ಮೈತ್ರಿ ಸರ್ಕಾರಕ್ಕೆ ಸಿಕ್ಕಂತ ಮ್ಯಾಂಡೇಟ್ ಅಂತ ಹೇಳ್ತಾರೆ ಅಥವಾ ಸಪರೇಟ್ ಹೋಗಿದ್ದಕ್ಕೆ ಸಿಕ್ಕಂತ ಮ್ಯಾಂಡೇಟ್ ಅಂತೀರ? ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಈ ಮೈತ್ರಿ ಸರ್ಕಾರ ಬಂದು 100 ದಿವಸಗಳ ಏನೊಂದು ಆಡಳಿತಕ್ಕೆ ಸಿಕ್ಕಿರತಕ್ಕಂಥ ಜನಾದೇಶ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಬಹುಶಃ ಇವತ್ತು ಜನರು ಏನು ಒಂದು ಬಯಕೆ ಏನಿತ್ತು, ಇವತ್ತು ಈ ಒಂದು ಫಲಿತಾಂಶ ಕೊಡೋ ಮೂಲಕ ತನ್ನ ಒಂದು ಮನಸ್ಸಲ್ಲಿರತಕ್ಕಂಥ ಈ ಒಂದು ಮನ್ನಣೆ ಏನಿದೆ ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಮೈತ್ರಿ ಸರ್ಕಾರ, ಈ ಜಾತ್ಯತೀತ ಪಕ್ಷಗಳು ಎರಡೂ ಕೂಡ ಮುಂದುವರಿಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಕೋಮುವಾದಿ ಪಕ್ಷವನ್ನ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ಸ್ಪಷ್ಟ ಸಂದೇಶವನ್ನ ಈ ರಾಜ್ಯದ ಮಹಾಜನತೆ ಕೊಟ್ಟಿದ್ದಾರೆ ಅನ್ನೋದನ್ನ ಯಾವುದೇ ಸಂಶಯ ಬೇಡ ನಿಮಗೆ. ಇವತ್ತು ಕುಮಾರಸ್ವಾಮಿ ಮತ್ತು ಸನ್ಮಾನ್ಯ ಪರಮೇಶ್ವರ್ ಅವರು ಇವರು ಇಬ್ಬರ ಜಂಟಿಯಾಗಿ ಏನು ಇವತ್ತು ಈ ರಾಜ್ಯ ಸರ್ಕಾರವನ್ನು ಮುನ್ನಡೆಸುವಂತ ಜವಾಬ್ದಾರಿಯನ್ನು ಏನು ಒತ್ಕೊಂಡು ಇವತ್ತು ಪ್ರತಿ ಹಂತದಲ್ಲಿ ಕೂಡ ಜನರ ಪರವಾಗಿ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಅವರು ಘೋಷಣೆ ಮಾಡಿರತಕ್ಕಂಥದನ್ನ ಈ ರಾಜ್ಯದ ಮಹಾ ಜನತೆ ಮನ್ನಣೆ ಕೊಟ್ಟಿದ್ದಾರೆ. ಈ ಒಂದು ಓಟಿನ ಫಲಿತಾಂಶ ಮೂಲಕ ಹಲವಾರು ಕಡೆ ಕೋಸ್ಟಲ್ ಪ್ರದೇಶ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ನಾವು ಎಲ್ಲೆಲ್ಲಿ ನಮ್ಮ ಅಕೌಂಟೇ ಇರಲಿಲ್ಲ ಅಲ್ಲೆಲ್ಲ ಕೂಡ ನಮ್ಮ ಅಕೌಂಟ್ ಅನ್ನ ನಾವು ಓಪನ್ ಮಾಡಿರತಕ್ಕಂಥದನ್ನ ಈ ರಾಜ್ಯದ ಜನ ಇವತ್ತು ತೀರ್ಪು ಕೊಡೋ ಮೂಲಕ ಬಹುಶಃ ನಮಗೆ ಇನ್ನು ಉತ್ತೇಜನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಒಂದು ನಾಯಕತ್ವ ಮುಂದುವರಿಬೇಕು. ಈ ಒಂದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಈ ಒಂದು ಸೆಕ್ಯುಲರ್ ಹೀಗೆ ಹೋಗ್ಬೇಕು ಅನ್ನೋದನ್ನ ಈ ಒಂದು ಫಲಿತಾಂಶ ಒಂದು ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮಗೆ ಅಂತಿಮ ಮುದ್ರೆ ಕೊಟ್ಟಿದ್ದಾರೆ ಈ ಲೋಕಲ್ ಬಾಡಿ. ಹೌದು, ಒಳ್ಳೇದು ಇದು ನಿಮ್ಮ ಮೈತ್ರಿ ಅಂತ. ಹೆಗಡೆ ಅವರೇ, ಇದು ನಮ್ಮ ಫ್ರೆಂಡ್ಶಿಪ್ ಗೆ ಜನ ಕೊಟ್ಟಂತ ಒಂದು ಅಲ್ಲ. ಯಾಕೆಂದ್ರೆ ನೀವು ನೋಡಿ, ಇವ್ರು ಈಗ ಏನ್ ಇವ್ರ ಅಪವಿತ್ರ ಮೈತ್ರಿ ಸರ್ಕಾರ ಬಂದಿಲ್ಲ 100 ದಿವಸದಲ್ಲಿ, ಅದರ ಮೇಲೆ ಇವರು ಚುನಾವಣೆಗೆ ಹೋಗಿದ್ದಲ್ಲ. ಇದು ರೆಫರೆಂಡಮ್ ಅಲ್ಲ, ಇದು ಒಳ್ಳೇದಾಗಿ. ಆಮೇಲೆ ಈಗ ನಡೆದಂತ ಚುನಾವಣೆಯಲ್ಲಿ ಕೂಡ ನೋಡಿ, ಇವರಿಗೆ ಎಲ್ಲೂ ಕೂಡ ಬಹುಮತ ಅನ್ನುವಂಥದ್ದು ಈಗ 3 ಮಹಾನಗರ ಪಾಲಿಕೆಗಳು ಮೈಸೂರು, ಶಿವಮೊಗ್ಗ ಮತ್ತು ತುಮಕೂರು ಪ್ರಜ್ಞಾವಂತ, ಇಲ್ಲಿ ಇವರಿಗೆ ಕಳೆದ ಸಾರಿಗಿಂತ ಕಡಿಮೆ ಬಂದು ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿದೆ. ಅಧಿಕಾರ ಹಿಡಿತಾರೋ ಬೇರೆ ಅದು ಬೇರೆ ಪ್ರಶ್ನೆ. ಇವರಿಗೆ ಎಲ್ಲಿ ಜನಾದೇಶ ಇದೆ? ಒಂದ್ ನಿಮಿಷ ನಾನು ಮಾತಾಡಿದ್ರೆ ನಾನು ಮಾತಾಡ ಪ್ಲೀಸ್. 4 ಕ್ಷೇತ್ರಗಳಲ್ಲಿ ಗೆದ್ದಿರುತ್ತೆ ಶಾಸಕರು. ನಿಮ್ಮ ಶಾಸಕರು 3-4 ಕ್ಷೇತ್ರಗಳು ಗೆದ್ದಿದ್ದೀರಿ. ಕೈಯಲ್ಲಿ 3 ಮಹಾನಗರ ಪಾಲಿಕೆ ಸರ್ಕಾರ ಇದೆ. ಸರ್ಕಾರ ಶಿವಮೊಗ್ಗ ಒಂದು ಬಿಟ್ರೆ ನಿಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿಲ್ಲ. ಎಲ್ಲ ಕಡೆ ನಾವೇ ಬಂದಿದ್ದೀವಿ. ಎಲ್ಲಿ ಕೊಟ್ಟಿದ್ದಾರೆ ಜನ ನಿಮಗೆ? ಎಲ್ಲಿ ಮನೆ ಕೊಟ್ಟಿದ್ದಾರೆ? ನಿಮಗೆ ಶಾಸಕರಿರತಕ್ಕಂಥ ಭಾಗದಲ್ಲಿ ನೋಡಿ ಫಲಿತಾಂಶ ಯಾವ ತರ ಬಂದಿದೆ. ನಿಮಗೇನಾದ್ರು ಜನ ಸಪೋರ್ಟ್ ಮಾಡಿದ್ರೆ, ಆಶೀರ್ವಾದ ಮಾಡಿದ್ರೆ ನಿಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕಾಗಿತ್ತು. ಚರ್ಚೆ ಮಾಡ್ತೇನೆ. ಶಿವಮೊಗ್ಗದ ಒಂದು ವಾರ್ಡ್ನಲ್ಲಿ ಕಾಂಗ್ರೆಸ್ ಮತ್ತು JDS ಮಧ್ಯೆ ಸಮಬಲ ಆಗಿದೆ. ಚೀಟಿ ಎತ್ತಿದಾಗ JDS ಅಭ್ಯರ್ಥಿ ಸತ್ಯನಾರಾಯಣ ಗೆಲ್ಲುವಂತ ಶಿವಮೊಗ್ಗ ಮಹಾನಗರ ಪಾಲಿಕೆ 15ನೇ ವಾರ್ಡ್ನಲ್ಲಿ ಸಮಬಲ ಆಗಿದೆ. ಕಾಂಗ್ರೆಸ್ ಮತ್ತು JDS ಸಮಬಲ. ಒಂದು ನಿಮಿಷ ಮಾತಾಡ ಅವಕಾಶ ಕೊಡ್ತೇನೆ. ಚೀಟಿ ಎತ್ತಿದಾಗ JDS ಅಭ್ಯರ್ಥಿ ಸತ್ಯನಾರಾಯಣ ಗೆಲುವನ್ನು ಸಾಧಿಸಿದರೆ ಪೊಲಿಟಿಕಲ್ ಡಿಬೇಟ್ ಇವೆಲ್ಲ ಕಾಮನ್ ಇರುತ್ತೆ. ನಾವು ಮತ್ತಷ್ಟು ಮಾತಾಡೋಣ ಹೆಗಡೆ ಅವರೇ. ಎಸ್, ಒಂದು ಬ್ರೇಕ್ ತೊಗೊಳ್ಳೋ ಟೈಮ್ ಆಗಿದೆ, ಒಂದು ಬ್ರೇಕ್ ತೊಗೊಳ್ಳೋಣ. ಸೊ ಅನೇಕ ವಿಚಾರ ಮಾತಾಡೋಕ್ಕಿದೆ. ಶಿವಮೂರ್ತಿ ಅವರೇ, ತಮಗೆ ಧನ್ಯವಾದ. ನಮ್ಮ ಜೊತೆಗೆ ಕಾಂಗ್ರೆಸ್ನ ಇನ್ನೊಬ್ಬ ನಾಯಕರು ವಕ್ತಾರರಾದಂಥ ನಾಗರಾಜ್ ಯಾದವ್ ಕೂಡ ಸೇರ್ಕೊಳ್ತಾರೆ.